ಇಡೀ ದೇಶವೇ ಧರ್ಮಸ್ಥಳದಲ್ಲಿ ನಡೀತಾ ಇರುವ ಎಸ್ಐಟಿ ತನಿಖೆ ಮತ್ತು ಭೀಮನ ಸತ್ಯಾಸತ್ಯತೆಯ ಬಗ್ಗೆ ಏನು ಆಗತ್ತೆ ಎಂಬುದರ ನಿರೀಕ್ಷೆಯಲ್ಲಿ ಎದುರು ನೋಡುತ್ತಿದ್ದಾರೆ. ಭೀಮಾ ಹೇಳ್ತಿರುವುದು ನಿಜವಾ ಸುಳ್ಳ ಎಂಬ ಕಾತುರತೆಯಿಂದ ಎದುರು ನೋಡುತ್ತಿರುವಂತಹ ಸನ್ನಿವೇಶಗಳು ನಮ್ಮ ಕಣ್ಮುಂದೆ ನೋಡುತ್ತಿದ್ದಿವೆ. ಬೆಳ್ತಂಗಡಿಯಲ್ಲಿ ನಡೆದ ಈ ಘಟನೆಗಳನ್ನು ಕಾನೂನು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಜನಾಭಿಪ್ರಾಯಕ್ಕೆ ಇಂದು ಮುನ್ನಡೆ ಸಿಕ್ಕಿದೆ ಎಂಬಂತೆ ಎಸ್ಐಟಿ ಅಧಿಕಾರಿಗಳು ತಲೆಬುರುಡೆ ಸಮೇತ ಒಂದು ಸಾಕ್ಷಿಯನ್ನು ಹೇಳಿದ ಮುಸುಕು ಆಧಾರಿತ ವ್ಯಕ್ತಿ ಭೀಮನನ್ನು ತಾನು ಹೂತಿಟ್ಟಿದ್ದ ಜಾಗಗಳ ಎಲ್ಲವನ್ನು ಪತ್ತೆ ಹಚ್ಚುವ ಕಾರ್ಯಕ್ಕೆ ಮುಂದಾಗಿದೆ ಎಸ್ಐಟಿ. ಈಗಾಗಲೇ ಕಾಡಿನೊಳಕ್ಕೆ ಭೀಮನನ್ನು ಕರೆದುಕೊಂಡು ಅದರ ಪತ್ತೆದಾರಿ ಕೆಲಸಕ್ಕೆ ಮುನ್ನುಗ್ಗುತ್ತಾ ಇರುವ ಎಸ್ಐಟಿ ಮತ್ತು ಗರುಡ ಟೀಮ್ ಹಾಗೂ ಸಶಸ್ತ್ರ ಮೀಸಲು ಪಡೆಯಲು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಈಗಾಗಲೇ ಎಸ್ಐಟಿ ತಂಡವು ಭೀಮನನ್ನು ಕರೆದುಕೊಂಡು ಸ್ಥಳ ವೀಕ್ಷಣೆ ಮತ್ತು ಮಹಾಜರಿಗೆ ಹೋಗಿ ಭೀಮನು ತೋರಿಸಿದ ಸುಮಾರು 13 ಸ್ಥಳಗಳನ್ನು ಗುರುತು ಮಾಡಿ ಅವುಗಳನ್ನು ಕಾಯಲು ಶಸ್ತ್ರ ಆಧಾರಿತ ಸಿಬ್ಬಂದಿಗಳನ್ನು ನೇಮಿಸಿರುವುದು ಕುತೂಹಲದ ಸಂಗತಿ. ನಾವು ನೋಡಿದಿರುವಂತಹ ದೃಶ್ಯಾವಳಿಗಳು ಎಲ್ಲವೂ ಭೀಮನು ಹೇಳಿರುವ ಎಲ್ಲಾ ಸ್ಥಳಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನೇನು ಅವರು ಹೋಗಿ ಸಾಕ್ಷಿಗಳನ್ನು ಮತ್ತು ತಲೆಬುರುಡೆಗಳನ್ನು ತರ್ತಾರೆ ಎಂಬ ನಿರೀಕ್ಷೆಯಲ್ಲಿ ಕಾಯ್ತಿದ್ದೇವೆ. ಇದು ಬಂದು ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರುವಂಥದ್ದು ಸ್ಥಳ. ಸೊ ಆ ಕಡೆ ಏನು ನೋಡ್ತಾ ಇದ್ದೀವಿ ಅದೇ ನೇತ್ರಾವತಿ ಸ್ನಾನಘಟ್ಟ. ಸೊ ಹಿಂದೆ ನಡೆದಂಥ ಒಂದು ಏನಿದೆ ಪ್ರೋಸೆಸ್ಸಲ್ಲಿ ಆ ಕಡೆ ಈ ಒಂದು ಸ್ಥಳಮಾಜರು ನಡೀತು. ಸೊ ಇದೀಗ ಬಂತು ಈ ಕಡೆ ಒಂದು ಗುಡ್ಡದಲ್ಲಿ ಈಗ ಸ್ಥಳಮಾಜರು ಆಗ್ತಾ ಇರುವಂಥದ್ದು. ನೋಡ್ಬೋದು ವೀಕ್ಷಕರೇ, ಇದೀಗ ಭೀಮಾ ಕಾಡಿನೊಳಗಡೆ ನುಗ್ತಾ ಇರುವಂಥದ್ದು. ಗಾಡಿದಾನಾ यार खाली की जाते बंद जोड़ ಅಲ್ಲಿ ಇದಕ್ಕೆ ನಾವು ಇಲ್ಲ ಹೋಗ್ಲಿ ನೋಡ ಜೋಡಲ್ಲಿ ಕನಿಕ್ ಬಿಡುದು ಬಂದೇವೇನೋ ಗೊತ್ತಾಗುತ್ತೆ ನಮ್ಗೆ ಈಗ ನೋಡೋದ್ರಿಂದ ಲೈವ್ ಇದೆ ಎಸ್ ವೀಕ್ಷಕರೇ, SIT ತಂಡ, ಫೊರೆನ್ಸಿಕ್ ತಂಡ ಹಾಗೂ ಭೀಮಾ ಹೋಗಿ ಆಲ್ಮೋಸ್ಟ್ ಒಂದು ಗಂಟೆಗಳಾಗ್ತು ಅಂತಲೇ ಹೇಳ್ಬೋದು. ಸೊ ನಾನು ನಿಮಗೇನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಒಂದು ಸ್ಪಾಟ್ನಲ್ಲಿ ಅವರೆಲ್ಲರೂ ಕೂಡ ಇರುವಂಥದ್ದು. ಗಿಡ ಎಲ್ಲ ಕೂಡ ಈಗ ಮರೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಆಚೆ ಬರ್ತಾರೆ. ಆಚೆ ಬಂದ ನಂತರ ಏನಾಯಿತು ಅನ್ನುವಂಥದ್ದು ತಿಳ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾದರೂ ಬಾಡೀಸ್ಗಳನ್ನು ಆಚೆ ತರ್ತಾರ ಅನ್ನುವಂಥದ್ದು. ನಮಗೆ ಇವತ್ತು ಬಂದಂಥ ಒಂದು ಮಾಹಿತಿಯ ಪ್ರಕಾರ ಇವತ್ತು ಮಹಾಜರ್ ಅಂತ ಹೇಳಿದರು, ಮತ್ತು ಮಾಧ್ಯಮಗಳಲ್ಲೂ ಕೂಡ ಮಹಾಜರ್ ಅಂತಲೇ ಬಂದಿತ್ತು. ಎಕ್ಸುಮೇಷನ್ ಇವತ್ತು ಸಂಜೆ ಅಥವಾ ನಾಳೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಎಕ್ಸುಮೇಷನ್ ಅಂದರೆ ಕೂತಿರುವಂತಹ ಎಲ್ಲ ಶವಗಳನ್ನು ಆಚೆ ತೆಗೆಯುವಂಥದ್ದು. ಇವತ್ತು ನಾವು ಅಂದ್ಕೊಂಡಿರೋ ಪ್ರಕಾರ ಏನು ಆ ಭೀಮಾ ಹಿಂದೆ ಕಂಪ್ಲೇಂಟನ್ನು ಕೊಡಬೇಕಾದ್ರೆ ಒಂದು ತಲೆ ಬುರುಡೆಯನ್ನು ಸಹ ತೊಗೊಂಡು ಬಂದಿದ್ದ. ಸೊ ಆ ಬುರುಡೆ ತಂದಂಥ ಒಂದು ಸ್ಥಳವನ್ನು ಮಹಾಜರ್ ಮಾಡೋದಕ್ಕೆ, ಮಹಾಜರ್ ಅಂದರೆ ಅಲ್ಲ ಅದರಲ್ಲಿ ಹೋಗುವ ಅಲ್ಲ ನಾನು ಫೈಲಲ್ಲಿ ಅದರಲ್ಲಿ ಇತ್ತೆ ಸರ್, ಅಲ್ಲಿ ಬನ್ನಿ ನಾವು ಬಂದ ಗಾಡಿಯಲ್ಲಿ ಈಗ ಭೀಮಾ ಬಂದು ಹಿಂದೆ ಏನು ನಾವು ವಾಹನ ನೋಡ್ತಾ ಇದ್ದೀವಿ.
ಸರ್ ಪಂಚರ್ ಬರಕ್ಕೆ ಹೇಳಿ ಅದು ಇಲ್ಲ ಸರ್ ಆ ಗಾಡಿಯಲ್ಲಿ ಮತ್ತು ಅದು 60 ಈ ಒಂದು ಕಲಾಮಾಜಲ್ಲಿ ಅದನ್ನು ಎಸ್ ವೀಕ್ಷಕರೇ, ಇದು ಮತ್ತೊಂದು ಸ್ಪಾಟ್ನ ಮಾರ್ಕ್ ಮಾಡಿ ಆಗಿದೆ. ಇದೀಗ ಗೊತ್ತಿಲ್ಲ ಮತ್ತೊಂದು ಸ್ಪಾಟ್ಗೆ ಹೋಗ್ತಾ ಇದ್ದಾರೆ ಅಥವಾ ಏನು ಮಾಡ್ತಾರೆ ಅಂತ ನೋಡಬೇಕಾಗಿದೆ.